ವಿದ್ಯಾರ್ಥಿಗಳೇ, ಏಪ್ರಿಲ್ 2ರಂದು 26ನೇ ವರ್ಷದ ಏಪ್ರಿಲ್ 2ರಂದು ನಡೆದ ಸಮಾಜ ವಿಜ್ಞಾನ ವಿಷಯದ ಉತ್ತರ ಪತ್ರಿಕೆಯ 3ನೇ ಭಾಗ ಇದು. ಇಲ್ಲಿ 4 ಅಂಕದ ಪ್ರಶ್ನೋತ್ತರಗಳು ಬರ್ತವೆ. ಒಂದು ಕಡೆ ಸೇಮ ಇಟ್ಕೊಳ್ಳಿ. ಭಯೋತ್ಪಾದನೆ ಜಾಗತಿಕ ಭದ್ರತೆಗೆ ಆತಂಕಕಾರಿಯಾಗಿದೆ ಹೇಗೆ? ವ್ಯಕ್ತಿಗಳ ಪ್ರಾಣಹಾನಿ, ಆಸ್ತಿಪಾಸ್ತಿಗಳ ನಷ್ಟ ಉಂಟಾಗುತ್ತದೆ, ಆರ್ಥಿಕ ಅಭಿವೃದ್ಧಿಗೆ ತಡೆ, ಸಾಮಾಜಿಕ ಸಾಂಸ್ಕೃತಿಕ ಧಕ್ಕೆ, ಮಾನಸಿಕ ವೇದನೆ ಉಂಟುಮಾಡುತ್ತದೆ, ಕಾನೂನು ಸುವ್ಯವಸ್ಥೆ ನಿರ್ವಹಣೆಗೆ ಅಡ್ಡಿ. ಸಂಘಟಿತ ವಲಯದ ದುಡಿಮೆಗಾರರ ಲಕ್ಷಣಗಳು ಬರೆಸಿ. ಕಾನೂನು ಕಾಯ್ದೆಗಳಿಗೆ ಬದ್ಧತೆ, ನಿಗದಿತ ಕಾರ್ಯಕ್ಷೇತ್ರ, ಅಧಿಕಾರದ ಏಣಿ ಶ್ರೇಣಿ, ವಿಶೇಷ ಪರಿಣತಿ, ತರಬೇತಿ, ಅನುಭವ, ಶೈಕ್ಷಣಿಕ ಅವಕಾಶ. ಎಲ್ಲ ವ್ಯವಹಾರಗಳು ಬರಹ ರೂಪದಲ್ಲಿರುತ್ತವೆ. ನಿಗದಿತ ವೇತನ ಇರುತ್ತದೆ, ಭತ್ಯೆ ಇರುತ್ತದೆ, ವಿರಾಮ ವೇತನ ಇರುತ್ತದೆ, ನಿವೃತ್ತಿ ವೇತನ ಇರುತ್ತದೆ, ವೈದ್ಯಕೀಯ ಸೌಲಭ್ಯವೂ ಸಹ ಇರುತ್ತದೆ. ನಿಗದಿತ ಸಮಯದಲ್ಲಿ ಮಾತ್ರ ಕಾರ್ಯನಿರ್ವಹಣೆ. ಇಲ್ಲಿ ನಿಮಗೆ ಸುಮಾರು ಅಂಶಗಳು ಕೊಟ್ಟಿದೆ. ಯಾವುದೋ 6 ಅಂಶಗಳನ್ನು ಬರೆದದ್ದೇ ಆದರೆ ಉತ್ತರ ಸರಿಯಾಗಿರ್ತದೆ. ಭೂಕಂಪಗಳು ಅತ್ಯಂತ ವಿನಾಶಕಾರಿಯಾಗಿವೆ. ಈ ಹೇಳಿಕೆಯನ್ನು ಸಮರ್ಥಿಸಿ. ಜನರ ಸಾವು ನೋವು ಮತ್ತು ಆಸ್ತಿಪಾಸ್ತಿಗಳಿಗೆ ಹಾನಿ, ಸಾರಿಗೆ ಸಂಪರ್ಕ ಕಡಿತ, ವಿದ್ಯುತ್ ಕಡಿತ, ಸಾಂಕ್ರಾಮಿಕ ರೋಗಗಳ ಹರಡುವಿಕೆ, ಸಾಗರದ ಅಲೆಗಳು ದಡಗಳಿಗೆ ಅಪ್ಪಳಿಸುವಿಕೆ, ಸುನಾಮಿ, ನದಿಯ ದಿಕ್ಕು ಬದಲಾಗುವಿಕೆ. ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಹಲಗಲಿ ಬೇಳೂರು ಪ್ರತಿಭಟನೆಯ ಒಂದು ಪ್ರಮುಖ ಸಶಸ್ತ್ರ ದಂಗೆಯಾಗಿತ್ತು ಹೇಗೆ? ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕು ಹಲಗಲಿ ಒಂದು ಪುಟ್ಟ ಗ್ರಾಮದಲ್ಲಿ ಬ್ರಿಟಿಷ್ ತಮ್ಮ ಆಳ್ವಿಕೆ ಪ್ರವೇಶದಲ್ಲಿದ್ದ ಶಸ್ತ್ರಗಳ ಬಳಕೆ ನಿರ್ಬಂಧಿಸಿ ಕಾನೂನು ಜಾರಿಗೊಳಿಸಿದರು. ಇದನ್ನು ಹಲಗಲಿಗೂ ಅನ್ವಯಿಸಲಾಯಿತು. ಹಲಗಲಿಯ ಬೇಡರು ಬೇಟೆಯಾಡಲು ಬಂದೂಕುಗಳನ್ನು ಬ್ರಿಟಿಷರಿಗೆ ಒಪ್ಪಿಸಲು ಸಿದ್ಧರಿರಲಿಲ್ಲ. ತಮ್ಮ ಹಕ್ಕನ್ನು ಉಳಿಸಿಕೊಳ್ಳಲು ಬ್ರಿಟಿಷರ ವಿರುದ್ಧ ಸಿಡಿದೆದ್ದರು. ಈ ಹೋರಾಟದ ಹಲಗಲಿಯ ಸುತ್ತಮುತ್ತಲಿನ ಮಂಟೂರು, ಬೋದಾನಿ, ಅಲಗುಂಡಿಯ ಬೇಡರು ಕೂಡ ಸಹ ಸೇರಿಕೊಂಡರು. ಬ್ರಿಟಿಷರ ಸೇನೆ ಹಲಗಲಿ ಗ್ರಾಮವನ್ನು ತಲುಪಿತು. ಬಂಡಾಯವಿದ್ದ ಬೇಡರನ್ನು ಹತ್ತಿಕ್ಕಲಾಯಿತು. ಬಂಡಾಯಗಾರರನ್ನು ಗಲ್ಲಿಗೇರಿಸಲಾಯಿತು. ಇದರಿಂದ ಬಂಡಾಯ ಕೊನೆಗೊಂಡಿತು. ಇಲ್ಲಿ 8 ಅಂಶ ಕೇಳಿದರೆ ಯಾವುದನ್ನಾದ್ರು ಬರ್ಕೊಡ್ರಿ. ಆರ್ಯ ಸಮಾಜ ಸ್ವಾಮಿ ದಯಾನಂದ ಸರಸ್ವತಿಯವರು ಸ್ಥಾಪಿಸಿದರು. ಇದರ ಕೊಡುಗೆಗಳು: ವೇದಗಳು ಸತ್ಯ ಮತ್ತು ಜ್ಞಾನದ ಮೂಲವೆಂದು ಸಾರಿದರು. ವೇದಗಳು ಹಿಂತಿರುಗಿ ಎಂದು ಘೋಷಿಸಿದರು. ವಿಗ್ರಹಾರಾಧನೆ, ಜಾತಿ ಪದ್ಧತಿಯ ಖಂಡನೆ, ವಿಧವಾ ವಿವಾಹವನ್ನು ಪ್ರೋತ್ಸಾಹಿಸಿದರು. ಸ್ವದೇಶಿ ವಸ್ತುಗಳ ಬಳಕೆ ಕರೆ ನೀಡಿದರು. ಸತ್ಯಾದ ಪ್ರಕಾಶ ಕೃತಿ ರಚಿಸಿದರು. ಶುದ್ಧಿ ಚಳವಳಿಯನ್ನು ಸಹ ಪ್ರಾರಂಭಿಸಿದರು. ಭಾರತೀಯರಿಗಾಗಿ ಭಾರತ ಎಂದು ಘೋಷಿಸಿದರು. ಮಣ್ಣಿನ ಸವೆತವನ್ನು ತಡೆಗಟ್ಟುವ ವಿಧಾನಗಳನ್ನು ತಿಳಿಸಿ. ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡುವುದು, ಅಡ್ಡ ಬದುಗಳ ನಿರ್ಮಾಣ, ಅರಣ್ಯ ನಾಶವನ್ನು ತಡೆಗಟ್ಟುವುದು, ಅರಣ್ಯಗಳ ಬೆಳವಣಿಗೆಗೆ ಪ್ರೋತ್ಸಾಹ, ಅತಿಯಾಗಿ ಮೇಯಿಸುವುದು ನಿಯಂತ್ರಿಸುವುದು, ನೀರಿನ ನಿಯೋಜಿತ ಬಳಕೆ, ಚೆಕ್ ಡ್ಯಾಮ್ಗಳ ನಿರ್ಮಾಣ, ವೈಜ್ಞಾನಿಕ ಬೇಸಾಯ, ಮೇಲ್ಮಣ್ಣಿನ ಬಳಕೆ ನಿಯಂತ್ರಣ, ಹಂತ ಹಂತ ವ್ಯವಸಾಯ ಕ್ಷೇತ್ರಗಳ ನಿರ್ಮಾಣ. ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ತಿಳಿಸಿ. ಕಚ್ಚಾ ವಸ್ತುಗಳ ಲಭ್ಯತೆ, ಶಕ್ತಿ ಸಂಪನ್ಮೂಲಗಳ ಲಭ್ಯತೆ, ಮಾರುಕಟ್ಟೆ ಸೌಲಭ್ಯ, ಸಂಚಾರ ಸೌಲಭ್ಯ, ಕಾರ್ಮಿಕರ ಸೌಲಭ್ಯ, ಬಂದರುಗಳ ಸೌಲಭ್ಯ, ಕಡಿಮೆ ದರದ ಭೂಮಿ ದೊರೆಯುವಿಕೆ, ತಾಂತ್ರಿಕತೆ, ಸರ್ಕಾರದ ನೀತಿ ನಿಯಮಗಳು. ಭಾರತ ಸ್ವತಂತ್ರ ಹೋರಾಟದಲ್ಲಿ ತೀವ್ರಗಾಮಿಗಳ ಪಾತ್ರ ತಿಳಿಸಿ. ಬಾಲಗಂಗಾಧರ ತಿಲಕರು ಮೃದು ಧೋರಣೆಯನ್ನು ಟೀಕಿಸಿದರು. ಮಂದಗಾಮಿಗಳು ಮೃದು ಧೋರಣೆಯನ್ನು ಟೀಕಿಸಿದರು. ಬಾಲಗಂಗಾಧರ ತಿಲಕರು ತೀವ್ರವಾದಿ ಬಣದ ಪ್ರಮುಖರಾಗಿದ್ದರು. ಮಂದಗಾಮಿಗಳನ್ನು ರಾಜಕೀಯ ಭಿಕ್ಷುಕರನ್ನು ಕರೆದರು. ಬಂಗಾಳಿ ವಿಭಜನೆಯನ್ನು ವಿರೋಧಿಸಿದರು. ಸ್ವದೇಶಿ ಚಳುವಳಿಯನ್ನು ಬೆಂಬಲಿಸಿದರು. ಸ್ವಯಂ ಆಳ್ವಿಕೆಯನ್ನು ಪ್ರತಿಪಾದಿಸಿದರು. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ಪಡೆದಿರುತ್ತೆಂದು ತಿಲಕರು ಘೋಷಿಸಿದರು. ಸ್ವಾತಂತ್ರ್ಯ ಹೋರಾಟಕ್ಕೆ ಜನಸಾಮಾನ್ಯರನ್ನು ಸಂಘಟಿಸಿದರು. ಧಾರ್ಮಿಕ ಆಚರಣೆಗಳ ಮೂಲಕ ಜನರು ಸಂಘಟಿಸಿದರು. ಗಣೇಶ, ಶಿವಾಜಿ, ದುರ್ಗಾ ಪೂಜೆ ಉತ್ಸವಗಳ ಮೂಲಕ ರಾಷ್ಟ್ರೀಯತೆಗೆ ಪ್ರಚೋದಿಸಿದರು. ಮರಾಠಿ ಭಾಷೆಯಲ್ಲಿ ಕೇಸರಿ, ಇಂಗ್ಲಿಷ್ ಭಾಷೆಯಲ್ಲಿ ಮರಾಠ ಪತ್ರಿಕೆಯನ್ನು ತಿಲಕರು ಪ್ರಕಟಿಸಿದರು. ಪತ್ರಿಕೆಗಳ ಮೂಲಕ ರಾಷ್ಟ್ರೀಯ ಹೋರಾಟಕ್ಕೆ ಪ್ರೇರೇಪಿಸಿದರು. ಬ್ರಿಟಿಷ್ ಸರ್ಕಾರದಿಂದ ತಿಲಕರ ಬಂಧನವಾಯಿತು. ಜೈಲಿನಲ್ಲಿಯೇ
ಗೀತರಹಸ್ಯ ಕೃತಿಯನ್ನು ರಚಿಸಿದರು. ಆರ್ಥಿಕ ಅಸಮಾನತೆಯನ್ನು ನಿವಾರಿಸಲು ಅಗತ್ಯವಾಗಿರುವ ಕ್ರಮಗಳನ್ನು ವಿವರಿಸಿ ಉತ್ತಮ ಆರ್ಥಿಕ ಸುಧಾರಣೆಗಳು, ಯೋಜನಾಬದ್ಧ ಹಣಕಾಸು ನಿರ್ವಹಣೆ, ಪ್ರಗತಿಪರ ತೆರಿಗೆ ಪದ್ಧತಿ, ಸಣ್ಣ ಹಾಗೂ ಗ್ರಾಮೀಣ ಮಟ್ಟದ ಗುಡಿ ಹಾಗೂ ಗೃಹ ಕೈಗಾರಿಕೆಗಳ ಅಭಿವೃದ್ಧಿ, ಬೃಹತ್ ಉದ್ಯಮ ಹಾಗೂ ಏಕಸ್ವಾಮ್ಯ ವಲಯಗಳ ಸರಿಯಾದ ನಿಯಂತ್ರಣ, ಭೂ ಸುಧಾರಣೆ, ಕಾರ್ಮಿಕರ ಧೋರಣೆಗಳು, ಸಾಮಾಜಿಕ ಭದ್ರತೆ, ಬೃಹತ್ ಕೈಗಾರಿಕೆ ಮತ್ತು ನೀರಾವರಿ ಅಣೆಕಟ್ಟುಗಳ ನಿರ್ಮಾಣ ಸಂದರ್ಭದಲ್ಲಿ ಸಮರ್ಪಕ ಪರಿಹಾರ ಮತ್ತು ಪುನರ್ವಸತಿ ಒದಗಿಸುವುದು, ಆದಾಯ ಗಳಿಸುವ ಅವಕಾಶವನ್ನು ಒದಗಿಸುವುದು. ಇಲ್ಲೊಂದು ನಕ್ಷೆ ಕೊಟ್ಟಿದ್ದರು. 6 ಅಂಶಗಳು ಬಹುತೇಕ ನೀವೆಲ್ಲ ಮಾಡಿರ್ತೀರ ಅಂದ್ಕೊಳ್ತೇನೆ. ಅದು ತೋರಿಸ್ತೇನೆ ನೋಡಿ. ಕರ್ನಾಟಕ ಸಂಕ್ರಾಂತಿ ವೃತ್ತ, ಮಲಬಾರ್ ತೀರ, ಬಾಕ್ರಾ ನಂಗಲ್ ಅಣೆಕಟ್ಟು, ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಭದ್ರಾವತಿ, ಕಲ್ಪಕಂ, ಬಾಂಬೆ ಹೈ, ಕೊಯ್ನಾ, ದುರ್ಗಾಪುರ, ಶಿಲ್ಲಾಂಗ್. ಈ ರೀತಿ ನೀವು ಗುರುತಿಸಿದ್ದೇ ಆದರೆ ನಿಮ್ಮ ನಕಾಶೆ ನೋಡ್ಕೊಳ್ಳಿ, ಮನನ ಮಾಡ್ಕೊಳ್ಳಿ, ಒಂದು ಕಡೆ ಸೇವ್ ಮಾಡಿ ಇಟ್ಕೊಳ್ಳಿ. ಧನ್ಯವಾದಗಳು. ಮುಂದಿನ ವಿಡಿಯೋಗಳಲ್ಲಿ ಇನ್ನಷ್ಟು ವಿಶೇಷ ವಿಷಯಗಳನ್ನು ಆಧಾರಿತ ವಿಡಿಯೋಗಳನ್ನು ತರಲಿದ್ದೇನೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಧ್ವನಿಗೆ ನಿಮ್ಮ ಬೆಂಬಲ ಸದಾ ಇರುತ್ತೆ ಅಂದ್ಕೊಳ್ತೇನೆ. ಸರ್ವೇ ಜನೋ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ.